ಓಕೆ, ಪೇರೆಂಟ್ ಚೈಲ್ಡ್ ಕನೆಕ್ಷನ್ ತರಾನೇ ಇರುತ್ತೆ. ಸೊ ರಿಲೇಷನಲ್ ಮಾಡಲ್ ಅಂತ ಅಂದ್ರೆ ಏನ್ ಹೇಳಿ? ಸೊ ಯಾವ ರೀತಿ ಡೇಟಾ ಸ್ಟೋರ್ ಮಾಡ್ತೀವಿ ರಿಲೇಷನಲ್ ಮಾಡಲ್ ಅಲ್ಲ? ಸೊ ರಿಲೇಷನಲ್ ಮಾಡಲ್ ಈಸ್ ವೆರಿ ಪಾಪ್ಯುಲರ್. ಅದೇ ನಾವು DBMS ಅಲ್ಲಿ ಯೂಸ್ ಮಾಡುವಂತದ್ದು. ಸೊ ಆಬ್ಜೆಕ್ಟ್ ಮಾಡಲ್ ಅಂತ ಅಂದ್ರೆ ಏನ್ ಹೇಳಿ? ಸೊ 4 ಮಾಡಲ್ಸ್ ಆರ್ ದೇರ್. ಸೊ ಹೈರಾರ್ಕಿಕಲ್ ಮಾಡಲ್, ನೆಟ್ವರ್ಕ್ ಅಂಡ್ ರಿಲೇಷನಲ್ ಮಾಡಲ್, ಆಬ್ಜೆಕ್ಟ್ ಮಾಡಲ್ ಅಂತ. ಸೊ ಆಬ್ಜೆಕ್ಟ್ ಮಾಡಲ್ ಅಂತಂದ್ರೆ ಇಲ್ಲಿ ಆಬ್ಜೆಕ್ಟ್ ಡೇಟಾ ಸ್ಟೋರ್ಡ್ ಆಸ್ ಆಬ್ಜೆಕ್ಟ್ಸ್ ವೈಸ್ ಸ್ಟೋರ್ ಆಗಿರುತ್ತೆ. ಸೊ ನಮ್ಗೆ ಈ 4 ಮಾಡಲ್ ಅಲ್ಲಿ ರಿಲೇಷನಲ್ ಮಾಡಲ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಯಾವ್ಯಾವ ಮಾಡಲ್ ಇದೆ ಹೇಳಿ? ಡೇಟಾ ಮಾಡಲ್ ಅಂದ್ರೆ ಹೇಳಿ ತ್ರಿವೇಣಿ. ತ್ರಿವೇಣಿ ಇದೀರಾ? ಅರೆ ಇದೇನಪ್ಪ? ಎಸ್ ಸರ್. ಇದೆಯಾ? ಏನ್ ಮಾಡ್ತಿದ್ಯಾ? ಹಾ ಸರ್, ಹೇಳಿ ಸರ್. ಇದೀನಿ ಸರ್, ಕೇಳಿಸ್ತಾ ಇದೆ ಸರ್. ಹೌದಾ? ಈಗ ಏನ್ ಹೇಳಿದೆ ಹೇಳು? ಡೇಟಾ ಮಾಡಲ್ಸ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಈಗ ಅಡ್ವಾನ್ಸ್ DBMS ನಾವು ಕಲಿತಾ ಇದೀವಿ. ಸೊ ಅಡ್ವಾನ್ಸ್ DBMS ಕಲಿಯೋದ್ಕಿಂತ ಮುಂಚೆ ನಮಗೆ ಏನ್ ನಾಲೆಡ್ಜ್ ಇರ್ಬೇಕು? ಸೊ DBMS ಇರ್ಬೇಕು, ಡೇಟಾ ಮಾಡಲ್ಸ್ ಅಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಓಕೆ, ಏನ್ ಹೇಳು DBMS ಏನು, ಅದ್ರ ಅಡ್ವಾಂಟೇಜ್ ಏನ್ ಹೇಳು? ಬರಾರಿ ಮೇಘನಾ? ಎಸ್ ಸರ್. ಏನ್ ಹೇಳಮ್ಮ? what is DBMS? So why DBMS is needed? DBMS is used to store the data efficiently. So why is it needed? ಏನಕ್ಕೆ ಬೇಕು ನಮ್ಗೆ DBMS? ಟ್ರೆಡಿಷನಲ್ ಫೈಲ್ ಸಿಸ್ಟಮ್ ಅಂದ್ರೆ ಏನ್? ಅಲ್ಲೇನಿತ್ತು ಪ್ರಾಬ್ಲಮ್? ಹಲೋ, ಹೇಳ್ರಪ್ಪ. ತ್ರಿವೇಣಿ ಸರ್. ಹೇಳು ನೀನು. ಸರ್ ಕ್ವಶನ್ ಸರ್. ಕ್ವಶನ್ ಈಗ ಅಡ್ವಾನ್ಸ್ DBMS ಗಿಂತ ಮುಂಚೆ ನಾವು DBMS ಕಲಿಬೇಕು ಅಲ್ವಾ? ಹಾ ಸರ್. ಈಗ DBMS ಅಂದ್ರೆ ಏನು? DBMS ಅಂದ್ರೆ ಏನು, ಮತ್ತೆ ಏನಕ್ಕೆ ನಮ್ಗೆ DBMS ಬೇಕು? Sir, DBMS ಅಲ್ಲಿ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ಅ ಸ್ಟ್ರಕ್ಚರ್ಡ್ ವೇ, ಲೈಕ್ ರಿಡಂಡೆಂಟ್ ಸ್ಟೋರ್ ಮಾಡೋ ನೆಸಿಟಿ ಇರೋದಿಲ್ಲ. ಸೊ ಡೂಪ್ಲಿಕೇಟ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತಿದ್ವಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ. ಸೊ ಅದರಿಂದ ಪ್ರಾಸೆಸಿಂಗ್ ಟೈಮ್ ಜಾಸ್ತಿ ಆಗ್ತಿತ್ತು, ಸ್ಟೋರೇಜ್ ಜಾಸ್ತಿ ತಗೊಂತಿತ್ತು. ಬಟ್ ವೇರಸ್ ಹಿಯರ್ ನಾವು DBMS ಅಲ್ಲಿ ರಿಡಂಡೆನ್ಸಿ ರಿಡ್ಯೂಸ್ ಆಗುತ್ತೆ, ಮತ್ತೆ ಆಪ್ಟಿಮೈಸೇಷನ್ ಮೆಥಡ್ ಇದಲ್ಲ ಸರ್. ಸೊ ಕಾಂಪ್ಲಿಕೇಟೆಡ್ ಡೇಟಾ ನಾವು ಸಿಂಪ್ಲಿಫೈಡ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಸೂಪರ್. ಈಗ ಅದೇ ಈಗ ನಾವು ಅದೇ ಹೇಳ್ತಾ ಇದ್ದೆ. ಈಗ DBMS ಅಲ್ಲಿ ಸೊ ಬೇಸಿಕಲಿ ನಮ್ಗೆ ಗೊತ್ತು DBMS ಅಂದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಓಕೆ, ಸೊ ಇದನ್ನ ನಾವು ಏನಂತೀವಿ? ಸೊ ಯೂಶಲಿ ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ ಇಂದ ಹ್ಯಾಂಡಲ್ ಮಾಡೋದು. ಸೊ ಹೇಗೆ ಏನ್ ಹ್ಯಾಂಡಲ್ ಮಾಡ್ತೀರಾ? ಸೊ ಸ್ಟೋರ್ ಮಾಡೋದಾಗಿರ್ಬೋದು, ಆರ್ಗನೈಸ್ ಮಾಡೋದಾಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಆಗಿ ಈಗ ಮ್ಯಾನೇಜಿಂಗ್ ದ ಡೇಟಾ. ಸೊ ಇವನ್ನೆಲ್ಲ ನಾವು ಮಾಡ್ತೀವಿ. ಸೊ ಇದನ್ನೇ ನಾವ್ ಏನಂತೀವಿ? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಯಾವಾಗ ಈಗ ನಾರ್ಮಲ್ ಫೈಲ್ ಸಿಸ್ಟಮ್ ಇತ್ತು ಇದಕ್ಕಿಂತ ಮುಂಚೆ, ಡೇಟಾಬೇಸ್ DBMS ಗಿಂತ ಮುಂಚೆ. ಸೊ ಅದು ಏನಾಗ್ತಾ ಇತ್ತು ಅಂದ್ರೆ ನಿಮ್ಗೆ ಡೇಟಾ ಸೈಜ್ ಸ್ವಲ್ಪ ದೊಡ್ಡದಿದೆ, ಲಾರ್ಜ್ ಇದೆ ಅಂತ ಅಂದಾಗ ಸೊ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಈಗ ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದಾಗಿರ್ಬೋದು, ಡೇಟಾ ಸೈಜ್ ಸ್ಮಾಲ್ ಇದ್ದಾಗ ಮ್ಯಾನೇಜ್ ಮಾಡ್ತಾ ಇದ್ರು. ಸೊ ವೆರಸ್ ದ ಡೇಟಾ ಸೈಜ್ ಈಸ್ ಲಾರ್ಜ್ ಅಂತ ಅಂದ್ರೆ ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಈ DBMS ಇಂದ ನಮಗೆ ಏನ್ ಈ ಪ್ರಾಬ್ಲಮ್ ಏನಿದೆಯಲ್ಲ, ಸೊ ಈಗ ಏನೇ ಪ್ರಾಬ್ಲಮ್, ಈಗ ಡೇಟಾ ರಿಲೇಟೆಡ್ ಲೈಕ್ ಡುಪ್ಲಿಕೇಶನ್, ಡೇಟಾ ಡುಪ್ಲಿಕೇಟ್ ಆಗೋದಾಗಿರ್ಬೋದು, ಆಮೇಲೆ ಇನ್ಕನ್ಸಿಸ್ಟೆನ್ಸಿ ಇರ್ಬೋದು, ಅಂದ್ರೆ ಸೆಕ್ಯೂರಿಟಿ ಇಶ್ಯೂಸ್, ಈ ತರ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು DBMS ಇಂದ ನಾವು ಸಾಲ್ವ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಾನು ಹೇಳ್ದೆ, ಸೊ ಈಗ ಡೇಟಾನ ನಾವು ವೇರಿಯಸ್ ಡಿಫರೆಂಟ್ ವೇ ಅಲ್ಲೇ ಸ್ಟೋರ್ ಮಾಡಬಹುದು. ಸೊ ಅದನ್ನ ನಾವು ಡೇಟಾ ಮಾಡೆಲ್ಸ್ ಅಂತ ಕರಿತೀವಿ. ಅಂದ್ರೆ ದ ವೇ ಆಫ್ ಸ್ಟೋರಿಂಗ್ ದ ಡೇಟಾ ಇನ್ಸೈಡ್ ಡೇಟಾ ಬೇಸ್ ಅಂತ.
ಸೊ ಯಾವ್ಯಾವ ಮಾಡೆಲ್ ಇದೆ ಅಂತಾನು ಹೇಳಿದೆ ನಾನು. ಹೈರಾರ್ಚಿಕಲ್ ಮಾಡೆಲ್ ಇದೆ, ನೆಟ್ವರ್ಕ್ ಮಾಡೆಲ್ ಇದೆ, ರಿಲೇಶನಲ್ ಮಾಡೆಲ್ ಇದೆ, ಆಬ್ಜೆಕ್ಟ್ ಮಾಡೆಲ್ ಅಂತಿದೆ. ಸೊ ಈಗ ಒಂದೊಂದು ಮಾಡೆಲ್ ಅಲ್ಲೂ ಒಂದೊಂದ್ ತರ ಡೇಟಾನ ಸ್ಟೋರ್ ಮಾಡ್ತೀವಿ. ಹೈರಾರ್ಚಿಕಲ್ ಮಾಡೆಲ್ ಅಲ್ಲೇ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ತರ ಡೇಟಾ ಸ್ಟೋರ್ ಮಾಡ್ತೀವಿ. ಸೊ ನೆಟ್ವರ್ಕ್ ಮಾಡೆಲ್ ಅಲ್ಲೂ ಸೇಮ್ ಪೇರೆಂಟ್ ಚೈಲ್ಡ್ ಕನೆಕ್ಷನ್ ತರನೇ ಡೇಟಾ ಸ್ಟೋರ್ ಮಾಡ್ತೀವಿ. ಬಟ್ ರಿಲೇಶನಲ್ ಮಾಡೆಲ್ ಅಲ್ಲೇ ಸೊ ನಾವು ಡೇಟಾನ ಟೇಬಲ್ ಫಾರ್ಮ್ ಅಲ್ಲೇ ರೋ ಮತ್ತೆ ಕಾಲಮ್ ಯೂಸ್ ಮಾಡ್ಕೊಂಡು ನಾವು ಸ್ಟೋರ್ ಮಾಡ್ತೀವಿ. ಸೊ ಆಬ್ಜೆಕ್ಟ್ ಮಾಡೆಲ್ ಅಂತ ಇದೆ, ಅಲ್ಲೂ ಕೂಡ ನಾವು ಡೇಟಾನ ಆಬ್ಜೆಕ್ಟ್ ತರ, ಸೊ ಡೇಟಾ ಸ್ಟೋರ್ಡ್ ಆಸ್ ಆಬ್ಜೆಕ್ಟ್ ತರ ಮಾಡ್ತೀವಿ. ಸೊ ಇಲ್ಲಿ ನಾವು ಯಾವ ಮಾಡೆಲ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ರಿಲೇಶನಲ್ ಮಾಡೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟೇಬಲ್ ಅಲ್ಲಿ ಏನ್ ನಾವು ಸ್ಟೋರ್ ಮಾಡಿ ಆಪರೇಟ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ DBMS. ಓಕೆನಾ? ಸೊ ER ಮಾಡೆಲ್ ಅಂತ ಒಂದ್ ಕಲ್ತಿದ್ದೀರಾ, ಹೇಳಿ ಅದು ER ಮಾಡೆಲ್ ಅಂದ್ರೆ ಏನು? ER ಮಾಡೆಲ್ ಅಂತ ಒಂದಿದೆ, ಸೊ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ. ಸೊ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಹೇಳಿ. ER ಮಾಡೆಲ್ ಅಂದ್ರೆ ಸೊ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಇದನ್ನ ಇಟ್ ಈಸ್ ಯೂಸ್ ಟು ವಿಜುವಲಿ ಡಿಸೈನ್ ಎ ಡೇಟಾಬೇಸ್ ಬಿಫೋರ್ ಕ್ರಿಯೇಟಿಂಗ್ ಟೇಬಲ್. ಓಕೆ, ನಾವು ಟೇಬಲ್ ನ ಕ್ರಿಯೇಟ್ ಮಾಡೋದ್ಕಿಂತ ಮುಂಚೆ ಸೊ ವಿಜುವಲ್ ರೆಪ್ರೆಸೆಂಟೇಶನ್ ಬೇಕು ನಮ್ಗೆ. ಅಂದ್ರೆ ಈ ಟೇಬಲ್ ಅಲ್ಲಿ ಏನ್ ಡೇಟಾ ಇರುತ್ತೆ, ಈ ಟೇಬಲ್ ಅಲ್ಲಿ ಏನ್ ಡೇಟಾ ಇರುತ್ತೆ, ಈ ಟೇಬಲ್ ಫಸ್ಟ್ A ಟೇಬಲ್ಗೂ ಮತ್ತೆ B ಟೇಬಲ್ಗೂ ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ ಅನ್ನೋದನ್ನ ನಾವು ಡಿಸೈನ್ ಮಾಡ್ಬೇಕು. ಸೊ ಆ ಡಿಸೈನಿಂಗ್ ಪಾರ್ಟ್ ಅನ್ನ ನಾವು ER ಮಾಡೆಲ್ ಅಂತ ಕರಿತೀವಿ, ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ. ಸೊ ಎಂಟಿಟಿ ಅಂದ್ರೆ ಏನು? ಬೇಸಿಕಲಿ ಸೊ ಆಬ್ಜೆಕ್ಟ್. ಈಗ ಒಂದು ಈಗ ಸ್ಟೂಡೆಂಟ್, ಈಗ ಕ್ಲಾಸ್ ಅಂತ ಅಂದ್ರೆ ಸ್ಟೂಡೆಂಟ್ ಮತ್ತೆ ಟೀಚರ್ ಅಂತ ಏನ್ ಇರ್ತಾರಲ್ಲ ಅವರೆಲ್ಲ ಎಂಟಿಟಿ. ಸೊ ಆಟ್ರಿಬ್ಯೂಟ್ಸ್ ಅಂತ ಬಂದ್ಬಿಟ್ರೆ ಪ್ರಾಪರ್ಟಿ ಆಫ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಟೀಚರ್ ಆಗಿರ್ಬೋದು. ಲೈಕ್ ಈಗ ಒಬ್ರು ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಅವ್ರ ಏಜ್ ಆಗಿರ್ಬೋದು, ಫೋನ್ ನಂಬರ್, ಇವೆಲ್ಲ ಆಟ್ರಿಬ್ಯೂಟ್ಸ್ ಆಫ್ ಎಂಟಿಟಿ. ಓಕೆ, ಅಂದ್ರೆ ಬೇಸಿಕಲಿ ಆಟ್ರಿಬ್ಯೂಟ್ಸ್ ಅಂತ ಅಂದ್ರೆ ಪ್ರಾಪರ್ಟಿ ಆಫ್ ಆಬ್ಜೆಕ್ಟ್. ರಿಲೇಶನ್ಶಿಪ್ ಅಂತ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಎಂಟಿಟೀಸ್. ಅಂದ್ರೆ ಸೊ ಒಂದ್ ಎಂಟಿಟಿಗೂ ಇನ್ನೊಂದ್ ಎಂಟಿಟಿಗೂ ಏನ್ ಕನೆಕ್ಷನ್ ಇದೆ. ಈಗ ಕೋರ್ಸ್ ಅನ್ನೋದು ಒಂದು ಎಂಟಿಟಿ, ಸ್ಟೂಡೆಂಟ್ ಅನ್ನೋದು ಒಂದು ಎಂಟಿಟಿ. ಸೊ ಸ್ಟೂಡೆಂಟ್ ಏನ್ ಮಾಡ್ತಾನೆ? ಕೋರ್ಸ್ಗೆ ಎನ್ರೋಲ್ ಆಗ್ತಾನೆ, ಕಂಪ್ಯೂಟರ್ ಸೈನ್ಸ್ಗೆ ಎನ್ರೋಲ್ ಆಗ್ತಾನೆ. ಓಕೆ, ಒಂದು ಸ್ಟೂಡೆಂಟ್ಸ್ ಇರುತ್ತೆ, ಒಂದು 50 ಸ್ಟೂಡೆಂಟ್ ನೇಮು, ಕೋರ್ಸ್ ಒಂದು 10 ಕೋರ್ಸಸ್ ಇರುತ್ತೆ. ಸೊ ಈಗ ಈ 10 ಸ್ಟೂಡೆಂಟ್ಸ್ ಈ ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ. ಸೊ ಈ ರಿಲೇಶನ್ಶಿಪ್ ನ ತೋರಿಸ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್, ಕನೆಕ್ಷನ್ ಬಿಟ್ವೀನ್ ಎಂಟಿಟೀಸ್. ಓಕೆನಾ? ಇದು ಗೊತ್ತಿರ್ಬೇಕು ನಿಮ್ಗೆ. ER ಮಾಡೆಲ್ ಅಂದ್ರೆ ಏನು, ಸೊ ಅದ್ರಲ್ಲಿ ಎಂಟಿಟಿ ಅಂದ್ರೆ ಏನು, ರಿಲೇಶನ್ಶಿಪ್ ಅಂದ್ರೆ ಏನು, ಮತ್ತೆ ಆಟ್ರಿಬ್ಯೂಟ್ಸ್ ಅಂದ್ರೆ ಏನು. ಸೊ ER ಮಾಡೆಲ್ ಅಂದ್ರೆ ಸೊ ಬಿಫೋರ್ ಕ್ರಿಯೇಟಿಂಗ್ ದ ಟೇಬಲ್ ನಾವು ಒಂದು ಡಿಸೈನ್ ಡಯಾಗ್ರಾಮ್ ನ ಬರಿತೀವಿ. ಸೊ ಆ ಡಿಸೈನ್ ಏನಿದೆ ಅದನ್ನ ER ಮಾಡೆಲ್ ಅಂತ ಕರೀತಾರೆ, ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್. ಸೊ ಅದ್ರಲ್ಲಿ ಎಂಟಿಟಿ ಅಂದ್ರೇನು, ಆಟ್ರಿಬ್ಯೂಟ್ಸ್ ಅಂದ್ರೇನು, ಸೊ ಅಂಡ್ ವಾಟ್ ಈಸ್ ರಿಲೇಶನ್ಶಿಪ್ ವಿ ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಸೊ ಆಮೇಲೆ ಸೊ ಬೇಸಿಕಲಿ ಈಗ ರಿಲೇಶನಲ್ ಮಾಡೆಲ್ ಅಂದ್ರೆ ಏನಂತ ನೋಡೋಣ. ರಿಲೇಶನಲ್ ಮಾಡೆಲ್ ಅಂದ್ರೆ ಸೊ ನೀವೇನ್ ಮಾಡ್ಬೇಕು, ಒಂದ್ಸಲ ನಾವು ER ಡಯಾಗ್ರಾಮ್ ಬರೆದ್ಮೇಲೆ ಸೊ ನಾವು ಆ ER ಡಯಾಗ್ರಾಮ್ ನ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ ವಿ ಹ್ಯಾವ್ ಟು ಕನ್ವರ್ಟ್ ದೆಮ್ ಇಂಟು ಟೇಬಲ್ಸ್. ಸೊ ಟೇಬಲ್ ಅಲ್ಲೇ ನಾವ್ ಇಲ್ಲಿ ಡೇಟಾ ಬೇಸ್ ಅಲ್ಲೇ ಸೊ ನಾವ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಟೇಬಲ್ ನ ಏನಂತ ಕರಿತೀವಿ ಅಂದ್ರೆ ರಿಲೇಶನ್ ಅಂತ ಕರಿತೀವಿ. ಓಕೆ, ರೋ ಅಂತ ಇರುತ್ತಲ್ಲ ಅದನ್ನ ಟುಪಲ್ ಅಂತ ಕರಿತೀವಿ, ಮತ್ತೆ ಕಾಲಮ್ ನ ನಾವು ಆಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ DBMS ಅಲ್ಲೇ ಸೊ ರಿಲೇಶನ್ ಅಂದ್ರೆ ಟರ್ಮ್, ಸೊ ಟೇಬಲ್ ಅಂತ, ಸೊ ಟುಪಲ್ ಅಂದ್ರೆ ರೋ ಅಂತ, ಆಟ್ರಿಬ್ಯೂಟ್ ಅಂದ್ರೆ ಕಾಲಮ್ ಅಂತ. ಓಕೆ, ಸೊ ನಿಮಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ ಟೇಬಲ್ ಒಳಗಡೆ. ಪ್ರೈಮರಿ ಕೀ ಅಂದ್ರೇನು, ಕ್ಯಾಂಡಿಡೇಟ್ ಕೀ ಅಂದ್ರೇನು, ಫಾರಿನ್ ಕೀ ಅಂದ್ರೇನು, ಸೂಪರ್ ಕೀ ಅಂದ್ರೇನು ಅಂತ ಬರುತ್ತೆ. ಸೊ ಪ್ರೈಮರಿ ಕೀ ಅಂದ್ರೆ ಏನ್ ಹೇಳಿ ನೋಡೋಣ ಯಾರಾದ್ರೂ? ಯೂನಿಕ್ ಕೇಸ್, ಪ್ರೈಮರಿ ಕೀ ಅಂದ್ರೆ unique value in a table, sir. For example, USN of a student, employee ID. ಕರೆಕ್ಟ್. USN ಯುನಿಕ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಆ ಕಾಲಮ್ ಅಲ್ಲ. ಸೊ ಅದನ್ನ ನಾವು ಪ್ರೈಮರಿ ಕೀ ಅಂತ ಕರಿತೀವಿ. ಓಕೆ,
ಈಗ ಫಾರಿನ್ ಕೀ ಅಂತ ಅಂದ್ರೆ ಫಾರಿನ್ ಕೀ ಅಂದ್ರೆ ಏನ್ ಹೇಳಿ? ಸೊ ಪ್ರೈಮರಿ ಕೀ, ಫಾರಿನ್ ಕೀ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಾರಿನ್ ಕೀ ಅಂದ್ರೆ ಏನೇ? ಪ್ರೈಮರಿ ಕೀ ಆಫ್ ಅನದರ್ ಸೊ ಟೇಬಲ್ ಫಾರಿನ್ ಇಸ್ ರೆಫರೆನ್ಸಿಂಗ್. ಈಗ ಹೌದು. ಸೊ ಏನಾಗಿರುತ್ತೆ ಅಂತ ಅಂದ್ರೆ, ಸೊ ಈಗ 2 ಟೇಬಲ್ ಇರುತ್ತೆ ಅನ್ಕೊಳ್ಳಿ. ಸೊ ಒಂದು ಕೋರ್ಸ್ ಟೇಬಲ್ ಮತ್ತೆ ಸ್ಟೂಡೆಂಟ್ ಟೇಬಲ್. ಸೊ ಈಗ ಸ್ಟೂಡೆಂಟ್ ಟೇಬಲ್ ಅಲ್ಲಿ US ಅನ್ನು ಪ್ರೈಮರಿ ಕೀ ಇರುತ್ತೆ, ಕೋರ್ಸ್ ಟೇಬಲ್ ಅಲ್ಲಿ ಕೋರ್ಸ್ ID ಪ್ರೈಮರಿ ಕೀ. ಸೊ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಈಗ ಇದ್ರಲ್ಲೇ ನಾವು ಒಂದು ಈಗ ಫಾರ್ ಎಕ್ಸಾಂಪಲ್, ಸೊ ನಾನು ಈಗ ನಂದು ಟೇಬಲ್ ಸ್ಟೂಡೆಂಟ್ ಟೇಬಲ್ ಅಲ್ಲೇ ಕೋರ್ಸ್ ಟೇಬಲ್ ಕೋರ್ಸ್ ID ಕಾಲಮ್ ನ ಯೂಸ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಕೋರ್ಸ್ ID ಬಂದ್ಬಿಟ್ಟು ಕೋರ್ಸ್ ಕಾಲಮ್ ಇಂದ ಅದು. ಸೊ ನನ್ ಮೇನ್ ಕಾಲಮ್ ಬಂದ್ಬಿಟ್ಟು ನನ್ ಮೇನ್ ಟೇಬಲ್ ಬಂದ್ಬಿಟ್ಟು ಈಗ ಸ್ಟೂಡೆಂಟ್ ಟೇಬಲ್ ಅಲ್ಲಿ ಇದೀನಿ ನಾನು. ಸ್ಟೂಡೆಂಟ್ ಟೇಬಲ್ ಅಲ್ಲೇ ನಾನು ಕೋರ್ಸ್ ID ನ ರೆಫರ್ ಮಾಡ್ಬೇಕು ಅಂದ್ರೆ ಅದನ್ನ ಫಾರಿನ್ ಕೀ ಅಂತ ಕರೀತಾರೆ. ಫಾರಿನ್ ಕೀ ಅಂತ ಅಂದ್ರೆ, ಸೊ ದ ಕಾಲಮ್ ವಿಚ್ ಈಸ್ ಪ್ರೈಮರಿ ಕೀ ಇನ್ ಅನದರ್ ಟೇಬಲ್ ಈಸ್ ಕಾಲ್ಡ್ ಫಾರಿನ್ ಕೀ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಈಗ ರಿಲೇಷನ್ the data inside a database is called data models. So various type of data models are there: hierarchical, network, relational, and object models. So ಇದ್ರಲ್ಲೇ ನಾವು ರಿಲೇಷನಲ್ ಮಾಡೆಲ್ ಅಂದ್ರೆ ಡೇಟಾ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್. ಸೊ ಇದು ತುಂಬಾ ಪಾಪ್ಯುಲರ್. ಸೊ ಮತ್ತೆ ನಾವು ಮಾಡೆಲ್ ಅಂತ ಯೂಸ್ ಮಾಡ್ತೀವಿ, ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ಅಂತ. ಎಂಟಿಟಿ ಅಂದ್ರೇನು, ರಿಲೇಶನ್ಶಿಪ್ ಅಟ್ರಿಬ್ಯೂಟ್ಸ್ ಅಂದ್ರೇನು, ರಿಲೇಶನ್ಶಿಪ್ ಅಂದ್ರೇನು. ಸೊ ಮತ್ತೆ ಡಯಾಗ್ರಾಮ್ ನ ನಾವು ಯಾವಾಗ ಬರಿತೀವಿ, ಸೊ ಅದ್ರ ಏನಕ್ಕೆ ಯೂಸ್ ಮಾಡ್ತೀವಿ ಡಯಾಗ್ರಾಮ್ ನ ಅಂದ್ರೆ, ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಡೇಟಾ ಬೇಸ್. ಅಂದ್ರೆ ಎಷ್ಟು ಟೇಬಲ್ ಇದೆ ಮತ್ತೆ ಯಾವ್ಯಾವ ಟೇಬಲ್ ಇಂದ ಯಾವ ಟೇಬಲ್ ಗೆ ಕನೆಕ್ಷನ್ ಇದೆ, ಸೊ ಇದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಮಾಡೆಲ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಮತ್ತೆ ರಿಲೇಷನಲ್ ಮಾಡೆಲ್ ಅಂದ್ರೆ ಏನು? ರಿಲೇಷನಲ್ ಮಾಡೆಲ್ ಅಂದ್ರೆ, ಸೊ ಡೇಟಾ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್. ಅದರಲ್ಲೇ ಟೇಬಲ್ ರಿಲೇಷನ್ ಅಂದ್ರೇನು, ಟುಪಲ್ ಅಂದ್ರೇನು. ಓಕೆ, ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಸೊ ಮತ್ತೆ ನಾವು ಸ್ಟ್ರಕ್ಚರ್ಡ್ SQL ಅನ್ನೋದು ಗೊತ್ತಿದೆ ಅಲ್ವಾ? SQL ಅಂದ್ರೆ ಏನ್ ಹೇಳಿ? SQL ಅಂದ್ರೆ ಜೋಶಿಕಾ, ಅಶ್ವಿನಿ, Structured query language. ಹೌದಾ? SQL ಅಂದ್ರೆ ಏನು ಫುಲ್ ಫಾರ್ಮು? Structured query language. ಅಶ್ವಿನಿ, ಓಕೆ. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? For managing and ಲ್ಯಾಂಗ್ವೇಜ್ manipulating ಇದೊಂದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. data. Yes, sir, within the relation. ಸ್ಟ್ರಕ್ಚರ್ಡ್ ಕ್ವೆರಿ ಹೇಳಿ. It is a programming language designed for managing and manipulating the data. ಸೊ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. SQL ಅಂತ ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ. ಸೊ ಈ ಲ್ಯಾಂಗ್ವೇಜ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಡೇಟಾ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ, DBMS ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೋಸ್ಕರ ಈ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ. ಸೊ ಇದ್ರಲ್ಲೇ ನಿಮ್ಗೆ ಟೈಪ್ಸ್ ಇರುತ್ತೆ ತುಂಬಾ. DDL ಕಮಾಂಡ್ಸ್, DML ಕಮಾಂಡ್, ಓಕೆ, ಮತ್ತೆ TCL ಅಂತ ಕಮಾಂಡ್ಸ್ ಇರುತ್ತೆ, TCL ಕಮಾಂಡ್ಸ್ ಅಂತ ಇರುತ್ತೆ. ಓಕೆ, so these are the various types of commands we can use in to communicate with DBMS ಜೊತೆ. Okay, so DDL ಅಂದ್ರೇನು?
ಅಶ್ವಿನಿ ಹೇಳಿ. DDL ಅಂದ್ರೇನು, DML ಅಂದ್ರೇನು, DCL ಅಂದ್ರೇನು, TCL ಅಂದ್ರೇನು? Data definition language. DDL. ಓಕೆ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. DML ಅಂದ್ರೆ DML ಲ್ಯಾಂಗ್ವೇಜ್ ಅಂದ್ರೆ ಏನು? ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. Manipulation language. ಓಕೆ. DCL ಅಂದ್ರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. Data control TCL ಅಂತ ಇನ್ನೊಂದು ಬರುತ್ತೆ, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಅಂತ. ಸೊ ಈಗ DDL ಕಮಾಂಡ್ ಯಾವ್ದು ಹೇಳಿ ಒಂದೆರಡು? ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕಮಾಂಡ್. ಓಕೆ, ಕ್ರಿಯೇಟ್ ಕಮಾಂಡು, ಆಲ್ಟರ್ ಕಮಾಂಡು, ಇವೆಲ್ಲ DDL ಕಮಾಂಡ್ ಅಂದ್ರೆ. ಸೊ ಈ ಕಮಾಂಡ್ ನ ಡೇಟಾಬೇಸ್ ನ ಕ್ರಿಯೇಟ್ ಮಾಡಕ್ಕೆ ಅಥವಾ ಟೇಬಲ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ. DML ಕಮಾಂಡ್ ಅಂತ ಅಂದ್ರೆ ಡೇಟಾ ಮ್ಯಾನಿಪುಲೇಟ್ ಮಾಡೋದಕ್ಕೆ. ಓಕೆ, ಈಗ ಹೆಂಗಂತ ಅಂದ್ರೆ, ಸೊ ಟೇಬಲ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ ನಾವು ವ್ಯಾಲ್ಯೂಸ್ ನ. ಸೊ ಇನ್ಸರ್ಟ್ ಕಮಾಂಡ್. ಸೊ ಇದು ಒಂದು DML ಕಮಾಂಡ್, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಕಮಾಂಡ್. ಅಪ್ಡೇಟ್ ಕಮಾಂಡ್ ಯೂಸ್ ಮಾಡ್ತೀವಿ. update. ಇಸ್ ಆಲ್ಸೋ DML ಕಮಾಂಡ್. ಓಕೆ, DCL ಕಮಾಂಡ್ ಅಂದ್ರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಕಮಾಂಡ್ ಅಂತ. ಅಂದ್ರೆ ಈಗ ಪರ್ಮಿಷನ್ ಕೊಡ್ಬೇಕಿರುತ್ತೆ ಅನ್ಕೊಳ್ಳಿ, ಸೊ ಡೇಟಾಗೆ. ಸೊ ಅವಾಗ ನಾವು ಗ್ರಾಂಟ್ ಅಂತ ಒಂದು ಕಮಾಂಡ್ ಇದೆ, ಸೊ ಆ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ಅದನ್ನ DCL ಕಮಾಂಡ್ಸ್ ಅಂತ ಕರಿತೀವಿ. ಇನ್ನೊಂದು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಕಮಾಂಡ್ ಅಂತಾನು ಕರೀತಾರೆ. ಸೊ ಕಮಿಟ್ ಟು ಮತ್ತೆ ರೋಲ್ ಬ್ಯಾಕ್ಸ್ ಅಂತ ಕಮಾಂಡ್ ಇದೆ. ಸೊ ಅದು ಕೂಡ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಕಮಾಂಡ್. ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಇವು ಗೊತ್ತಿದ್ರೆ ಸೊ ನಿಮ್ಗೆ ಅಡ್ವಾನ್ಸ್ DBMS ಅರ್ಥ ಆಗುತ್ತೆ. ಸೊ ಆಮೇಲೆ ನಾರ್ಮಲೈಸೇಷನ್ ಗೊತ್ತಾ ನಿಮ್ಗೆ? ನಾರ್ಮಲೈಸೇಷನ್ ಫಸ್ಟ್ ನಾರ್ಮಲ್ ಫಾರ್ಮು, ಸೆಕೆಂಡ್ ನಾರ್ಮಲ್ ಫಾರ್ಮು, ಥರ್ಡ್ ನಾರ್ಮಲ್ ಫಾರ್ಮು, ಮತ್ತೆ BCNF ಅಂತ ಬರುತ್ತೆ. ಓಕೆ. ಸೊ ಏನಂತ ಅಂದ್ರೆ, ಸೊ ನಾರ್ಮಲೈಸೇಷನ್ ಅಂತ ಅಂದ್ರೆ, ಸೊ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಡೇಟಾ ಟು ಅವಾಯ್ಡ್ ಡೇಟಾ ರಿಪಿಟೇಷನ್. ಓಕೆ, ಲೈಕ್ ಈಗ ರೆಡ್ಯೂಡೆನ್ಸಿ ಇರುತ್ತೆ. ಸೊ ಆಮೇಲೆ ಅಪ್ಡೇಟ್ ಟು ಡೆಲೀಟ್. ಈಗ ಏನಾದ್ರು ಇನ್ಸರ್ಟ್ ಮಾಡ್ಬೇಕಾದ್ರೆ ಆಗಿರ್ಬೋದು ಅಥವಾ ಅಪ್ಡೇಟ್ ಮಾಡಿ ಡೆಲೀಟ್. ಸೊ ಈಗ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಲ್ಲ, ಸೊ ಇವನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ನಾರ್ಮಲೈಸೇಷನ್ ನ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ನಾರ್ಮಲೈಸೇಷನ್ ಅಂತ ಅಂದ್ರೆ ಏನು ಅಂದ್ರೆ, ಸೊ ಇಟ್ ಈಸ್ ಆರ್ಗನೈಸಿಂಗ್ ಡೇಟಾ ಟು ಅವಾಯ್ಡ್ ಡೇಟಾ ರಿಪಿಟೇಷನ್ and problem which is occurred during update, delete and inserting. ಸೊ ಅದನ್ನ ನಾರ್ಮಲೈಸೇಷನ್. ಇಲ್ಲಿ ಫಸ್ಟ್ ನಾರ್ಮಲ್ ಫಾರ್ಮು, ಸೆಕೆಂಡ್ ನಾರ್ಮಲ್ ಫಾರ್ಮು, ಥರ್ಡ್ ನಾರ್ಮಲ್ ಫಾರ್ಮ್ ಅಂತ ಬರುತ್ತೆ. ಫಸ್ಟ್ ನಾರ್ಮಲ್ ಫಾರ್ಮ್ ಅಲ್ಲೇ ಸೊ ಯಾವುದೇ ರೀತಿ ರಿಪೀಟಿಂಗ್ ಗ್ರೂಪ್ಸ್ ಇರಬಾರ್ದು, ರಿಪೀಟ್ ಆಗಬಾರ್ದು ವ್ಯಾಲ್ಯೂ. ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಲ್ಲೇ ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಮಾಡ್ತೀವಿ. ಥರ್ಡ್ ನಾರ್ಮಲ್ ಫಾರ್ಮ್ ಅಲ್ಲೇ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿನ ರಿಮೂವ್ ಮಾಡ್ತೀವಿ. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಾರ್ಮಲೈಸೇಷನ್ ಫಾರ್ಮು, ಸೆಕೆಂಡ್ ನಾರ್ಮಲೈಸೇಷನ್, ಥರ್ಡ್ ನಾರ್ಮಲೈಸೇಷನ್. ಓಕೆ. ಸೊ ಬೇಸಿಕಲಿ ನಿಮ್ಗೆ ಇಷ್ಟು ಐಡಿಯಾ ಇರಬೇಕು. ಓಕೆನಾ? DBMS ಎಲ್ಲ ಗೊತ್ತಾಯ್ತಾ? ಹಲೋ, ತ್ರಿವೇಣಿ, ಹಲೋ, Yes, sir. ಗೊತ್ತಾಯ್ತಾ? ಹಾ ಸರ್. ಸೊ ಏನೇನು ಗೊತ್ತಿರ್ಬೇಕು ಅಡ್ವಾನ್ಸ್ DBMS ಗೆ? ಸರ್, ಈಗ ಅಡ್ವಾನ್ಸ್ DBMS ಓದೋದ್ಕಿಂತ ಮುಂಚೆ ಏನೇನ್ ಗೊತ್ತಿರ್ಬೇಕು? ಸರ್ DBMS ಆರ್ಕಿಟೆಕ್ಚರ್, ಮಾಡೆಲ್ಸ್ ಮತ್ತೆ ಲ್ಯಾಂಗ್ವೇಜಸ್. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೂ ಗೊತ್ತಿರ್ಬೇಕು. ಡೇಟಾ ಸ್ಟ್ರಕ್ಚರ್ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಅಂತ ಅಂದ್ರೆ, ಸೊ ಆಪರೇಟಿಂಗ್ ಸಿಸ್ಟಮ್ ಸಬ್ಜೆಕ್ಟ್ ಗೊತ್ತಿರ್ಬೇಕು. ಯಾಕಂದ್ರೆ ಅದರಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್, ಪ್ರೊಸೆಸ್ ಯಾವ ರೀತಿ ಶೆಡ್ಯೂಲ್ ಆಗುತ್ತೆ, ಫೈಲ್ ಸಿಸ್ಟಮ್, ಸಿಂಕ್ರನೈಸೇಷನ್ ಅಂದ್ರೇನು, ಸೊ ಇವೆಲ್ಲ ಗೊತ್ತಿರ್ಬೇಕು. ಓಕೆ.
ಸೊ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರ್ಬೇಕು. ಸೊ ಇದು ಸೊ ಡೇಟಾ ಹೆಂಗ್ ಸ್ಟೋರ್ ಮಾಡ್ಬೋದು ಇಂಟರ್ನಲ್ಲಿ ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಅರೇ, ಲಿಂಕ್, ಸ್ಟ್ಯಾಕ್, ಕ್ಯೂ, ಸೊ ಇವೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ. ಸೊ ಡೇಟಾ ಸ್ಟ್ರಕ್ಚರ್ ಎಂದು ಸೊ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ DBMS. ಸೊ ಮತ್ತೆ ಆಲ್ಗರಿದಮ್ ಗೊತ್ತಿರ್ಬೇಕು ನಿಮ್ಗೆ. ಸೊ ಆಲ್ಗರಿದಮ್ ಸಬ್ಜೆಕ್ಟ್. ಸೊ ಈಗ ಸರ್ಚ್ ಮಾಡೋದಕ್ಕೆ, ಸಾರ್ಟ್ ಮಾಡೋದಕ್ಕೆ, ಮತ್ತೆ ಆಪ್ಟಿಮೈಸೇಷನ್ಗೆ ಇದೆಲ್ಲ ನಮ್ಗೆ ಯೂಸ್ ಆಗುತ್ತೆ. ಸೊ ಈಗ ಕ್ವೆರಿ DBMS ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ, ಕ್ವೆರಿ ಆಪ್ಟಿಮೈಸೇಷನ್ ಮಾಡ್ಬೇಕಾದ್ರೆ ಈ ಆಲ್ಗರಿದಮ್ನೆಲ್ಲ ಯೂಸ್ ಮಾಡ್ಬೋದು. ಸರ್ಚಿಂಗ್ ಆಲ್ಗರಿದಮ್, ಸಾರ್ಟಿಂಗ್ ಆಲ್ಗರಿದಮ್. ಸೊ ಮತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬೇಕು. ಸೊ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಈಗ ಕ್ಲೈಂಟ್ ಸರ್ವರ್ ಮಾಡಲ್ ಅಂದ್ರೆ ಏನು, ಸೊ ಆಮೇಲೆ ಈ ಬ್ಯಾಂಡ್ ವಿಡ್ತ್ ಅಂದ್ರೆ ಏನು, HTTP ಅಂದ್ರೆ ಏನು, ಸೊ ಈ ಕಾನ್ಸೆಪ್ಟ್ ಎಲ್ಲ ಗೊತ್ತಿರ್ಬೇಕು ಸ್ವಲ್ಪ. ಸೊ ಮತ್ತೆ ಸ್ವಲ್ಪ ಇದು SQL ಪ್ರೋಗ್ರಾಮ್ ಒಂದು ಗೊತ್ತಿರ್ಬೇಕು, ಮತ್ತೆ ಬೇಸಿಕ್ ಪ್ರೋಗ್ರಾಮ್ ಈಗ ಜಾವಾ ಆಗಿರ್ಬೋದು, C#, ಪೈಥಾನ್. ಸೊ ಈ ಪ್ರೋಗ್ರಾಮು ಸ್ವಲ್ಪ ಗೊತ್ತಿರ್ಬೇಕು. ಮತ್ತೆ ಸ್ಕೀಮಾ ಡಿಸೈನ್ ಹೆಂಗ್ ಮಾಡ್ತಾರೆ, ಸೊ ಮತ್ತೆ ಸ್ವಲ್ಪ ಬೇಸಿಕ್ ಮ್ಯಾಥ್ಸ್, ಮತ್ತೆ ಈಗ ಸ್ಟೋರೇಜ್ ಸಿಸ್ಟಮ್ ಇದ್ರಲ್ಲೇ ಕಂಪ್ಯೂಟರ್ ಆರ್ಗನೈಸೇಷನ್ ಅಲ್ಲಿ ಸ್ಟೋರೇಜ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ ಅದು, ಮತ್ತೆ ಕ್ಲೌಡ್ ಸ್ಟೋರೇಜ್, ಕ್ಲೌಡ್ DBMS ಗಳು, ಇದು ಮತ್ತೆ ಬೇಸಿಕ್ ಸೆಕ್ಯೂರಿಟಿ ಕಾನ್ಸೆಪ್ಟ್, ಅಥೆಂಟಿಕೇಶನ್ ಅಂದ್ರೇನು, ಆಥರೈಸೇಷನ್, ಎನ್ಕ್ರಿಪ್ಷನ್. ಆಮೇಲೆ ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬೇಸಿಕ್ ಗೊತ್ತಿರ್ಬೇಕು. ರಿಕ್ವೈರ್ಮೆಂಟ್ ಅನಾಲಿಸಿಸ್, ಸಿಸ್ಟಮ್ ಆರ್ಕಿಟೆಕ್ಚರ್, APIs, ಸೊ ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ರೆ ಸೊ ಅಡ್ವಾನ್ಸ್ DBMS ಈಸಿಯಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಾಸು ಇವ್ರು ತಗೋತಾರೆ. ಓಕೆ, ನೆಕ್ಸ್ಟ್ ಇಂದ ಸಿಲೆಬಸ್ ಸ್ಟಾರ್ಟ್ ಮಾಡೋಣ. ಓಕೆ.